ಅದರ್ ಹನುಮಂತಪುರ. ಇಲ್ಲಿ ವಾಸಿಸುತ್ತಿದ್ದ ಒಬ್ಬ ಹುಡುಗಿ ಲಕ್ಷ್ಮಿ. ಅವಳು ಕೃಷಿಕನ ಮಗಳು. ತಂದೆ ತಾಯಿ ಇಬ್ಬರೂ ಬಡ ರೈತರು. ಆದ್ರೆ ಲಕ್ಷ್ಮಿಗೆ ಓದು ಹಿಗ್ಗಿದ ಬೆಂಕಿ. ಪ್ರತಿದಿನ ಬೆಳಿಗ್ಗೆ 4 ಕಿಲೋಮೀಟರ್ ನಡೆದು ಶಾಲೆಗೆ ಹೋಗುತ್ತಿದ್ದಳು. ಶಾಲೆಯಲ್ಲಿ ಅವಳು ಬಹಳ ಮನಪೂರ್ವಕವಾಗಿ ಕಲಿತಿದ್ರು. ಶಿಕ್ಷಕರಿಗೆ ಆಕೆಯ ಶ್ರಮ, ಅವಲೋಕನ ಶಕ್ತಿ ಇಷ್ಟವಾಯಿತು. 10ನೇ ತರಗತಿಯ ಪರೀಕ್ಷೆ ಬರೆಯುವಾಗ ಶಾಲೆಯ ಎಲ್ಲಾ ನಿರೀಕ್ಷೆ ಲಕ್ಷ್ಮಿಯ ಮೇಲೆ ಇತ್ತು. ಪರೀಕ್ಷೆಯ ದಿನಗಳು ಬಂದವು. ವಿದ್ಯುತ್ತಿಲ್ಲದ ಹಳ್ಳಿಯಲ್ಲಿ ದೀಪದ ಕೆಳಗೆ ರಾತ್ರಿ ತನಕ ಓದುತ್ತಿದ್ದಳು. ಕಾಲ ಕೆಡುಕದೆ, ಮನಸ್ಸು ಬದಲಾಯಿಸದೆ ಪ್ರಯತ್ನಿಸುತ್ತಲೇ ಇದ್ದಳು. ಪರಿಣಾಮಗಳ ದಿನ. ಲಕ್ಷ್ಮಿಯ ಹೆಸರು ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನ ಪಡೆದವಳಾಗಿ ಪ್ರಕಟವಾಯಿತು. ಹಳ್ಳಿಯಲ್ಲೆಲ್ಲ ಹಬ್ಬದ ವಾತಾವರಣ, ಮಾಧ್ಯಮಗಳು ಕೂಡ ಬಂದವು. ಇವಳ ಕತೆ ಎಲ್ಲೆಡೆ ಹರಡಿತು. ಅದಾಗ್ಲೇ ಒಂದು ಶಿಕ್ಷಕ ಮೂರ್ತಿ ಸರ್ ತಮ್ಮ ನಿವೃತ್ತಿ ಹಣದಿಂದ ಆಕೆಯ ಉಚಿತ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಿದ್ರು. ಕಾಲೇಜು, ಪುಸ್ತಕ, ವಸತಿ ಎಲ್ಲವೂ ಆಯಿತು. ಇಂದು ಲಕ್ಷ್ಮಿ ಒಂದು ದೊಡ್ಡ ವಿಜ್ಞಾನ ಸಂಸ್ಥೆಯಲ್ಲಿ ಸಂಶೋಧಕಿ. ಆದರೆ ಅವಳು ಇನ್ನೂ ಮರೆಯೋದವಳು. ತನ್ನ ಹಳ್ಳಿ, ತನ್ನ ಹಳೆ ಶಿಕ್ಷಕರು, ತನ್ನ ಓದುಗ ಹಾದಿ. ಒಂದು ಸಣ್ಣ ಹಳ್ಳಿಯಿಂದಲೋ ದೊಡ್ಡ ಕನಸುಗಳು ಹುಟ್ಟಬಹುದು. ಶ್ರಮ